ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET ಲೇಟೆಸ್ಟ್ ಅಪ್ಡೇಟ್ಸ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ KCET ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ಆಪ್ಷನ್ ಎಂಟ್ರಿ ಬಗ್ಗೆ ಅಂಡ್ ಹಾಗೇನೂ ಸಹ KCET ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಗ್ಗೆ ಒಂದಿಷ್ಟು ಕಂಪ್ಲೀಟ್ ಅಪ್ಡೇಟ್ ಅನ್ನು ಕೊಡುತ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅದಕ್ಕಿಂತ ಮುಂಚೆ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ವಿಶ್ ಮಾಡಬೇಕು ಅಂತ ಅಂದ್ರೆ ಕಮೆಂಟ್ ಬಾಕ್ಸ್ ಮೂಲಕ ವಿಶ್ ಅನ್ನ ಮಾಡಬಹುದು. ಈಗ ಅಪ್ಡೇಟ್ ಕರೆಗೆ ಬರೋಣ. ಪಟ್ಟಂತಹ ಒಂದು ಲೈಕ್ ಅನ್ನ ಮಾಡಿ ಅಂಡ್ ಹಾಗೇನೂ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, KCET ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಗ್ಗೆ ನಾನು ಮತ್ತೆ ಹೇಳ್ತೀನಿ. ಮೊದಲಿಗೆ ನಾವು ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ಆಪ್ಷನ್ ಎಂಟ್ರಿ ಲಿಂಕ್ ಬಗ್ಗೆ ಆದ್ರೆ ಮಾತಾಡೋಣ, ಓಕೆನಾ? ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಸರ್ ನಿನ್ನೆ ನಾವು ಒಂದು ಆಪ್ಷನ್ ಎಂಟ್ರಿಯನ್ನ ಮಾಡೋದಕ್ಕೆ ಆಗಲಿಲ್ಲ, ಅಂದ್ರೆ ಕಾಲೇಜಸ್ ಅನ್ನ ಆಡ್ ಮಾಡೋದಕ್ಕೆ ಆಗಲಿಲ್ಲ, ಕಾಲೇಜಸ್ ಅನ್ನ ಡಿಲೀಟ್ ಮಾಡೋದಕ್ಕೆ ಆಗಲಿಲ್ಲ, ಕಾಲೇಜಸ್ ಅನ್ನ ಮಾಡಿಫೈ ಮಾಡೋದಕ್ಕೆ ಆಗಲಿಲ್ಲ ಅಂತ ಸ್ಟೂಡೆಂಟ್ಸ್ ಹೇಳ್ತಿದ್ರು. ಹೌದು, ನಿನ್ನೆ ಆದ್ರೆ ಆಗಲಿಲ್ಲ. ಯಾಕಂತ ಅಂದ್ರೆ ನಾನು ಈಗಾಗಲೇ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೆ. KA ಕಡೆಯಿಂದ ಒಂದು ನೋಟಿಫಿಕೇಶನ್ ಅನ್ನ ಕೊಟ್ಟಿದ್ರು. ಆಗಸ್ಟ್ 15ನೇ ತಾರೀಕು ನಿಮ್ಗೆ ಯಾವುದೇ ಒಂದು ರೀತಿಯ ಆಕ್ಸೆಸ್ ಆದ್ರೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಆಗಸ್ಟ್ 16 ನೀವು ಕಾಲೇಜಸ್ ಅನ್ನ ಆಡ್ ಮಾಡಬಹುದು, ಕಾಲೇಜಸ್ ಅನ್ನ ಡಿಲೀಟ್ ಮಾಡ್ಕೋಬಹುದು, ಕಾಲೇಜಸ್ ಅನ್ನ ರಿಆರ್ಡರ್ ಮಾಡ್ಕೋಬಹುದು, ಓಕೆನಾ? ನೀವು ಆಪ್ಷನ್ ಎಂಟ್ರಿ ಏನಾದ್ರೆ ಮಾಡ್ಕೋಬಹುದು. ಆಗಿರುತ್ತೆ ಈ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಡೇಟ್ ಆದ್ರೆ ಕ್ಲೋಸ್ ಆಗಿಲ್ಲ. ಎಲ್ಲೋಗಿ ಆಪ್ಷನ್ ಎಂಟ್ರಿಯನ್ನ ಮಾಡಬೇಕು ಅಂತ ಅಂದ್ರೆ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರೋದಕ್ಕಿಂತ ಮುಂಚೆ ಎಲ್ಲೋಗಿ ಆಪ್ಷನ್ ಎಂಟ್ರಿಯನ್ನ ಮಾಡಿದ್ರೆ ಅದೇ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಆಪ್ಷನ್ ಎಂಟ್ರಿಯನ್ನ ಮಾಡಿ, ಓಕೆನಾ? ಅಂಡ್ ಹಾಗೇನು ಸಾಕಷ್ಟು ಸ್ಟೂಡೆಂಟ್ಸ್ ಸರ್ ಈಗ ಕಾಲೇಜಸ್ ನ ಆಡ್ ಮಾಡೋದಕ್ಕೆ, ಕಾಲೇಜಸ್ ನ ಡಿಲೀಟ್ ಮಾಡೋದಕ್ಕೆ, ಕಾಲೇಜಸ್ ನ ಮಾಡಿಫೈ ಮಾಡ್ಕೊಳ್ಳೋದಕ್ಕೆ ಈಗ ಏನೋ ಒಂದು ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ಆಪ್ಷನ್ ಎಂಟ್ರಿ ಲಿಂಕ್ ಅನ್ನ ಕೊಟ್ಟಿದ್ದಾರೆ ಅಲ್ವಾ ಸರ್? ಈ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಯಾವಾಗ, ಲಾಸ್ಟ್ ಡೇಟ್ ಯಾವಾಗ ಅಂತ ನೀವು ಕೇಳಬಹುದು. ನೋಡಿ, ಲಾಸ್ಟ್ ಡೇಟ್ ಯಾವಾಗ ಅಂತ ನಮ್ಗೆ ಯಾವಾಗ ಕನ್ಫರ್ಮ್ ಆಗುತ್ತೆ ಅಂತಂದ್ರೆ KEA ಕಡೆಯಿಂದ ಒಂದು ಇದ್ರ ರಿಲೇಟೆಡ್ ಒಂದು ಸರ್ಕ್ಯುಲರ್ ಅನ್ನ ಬಿಡ್ತಾರೆ, ಜೊತೆಗೆ ಕಂಪ್ಲೀಟ್ ರೀಸ್ಕೆಡ್ಯೂಲ್ ಅನ್ನ ಬಿಡ್ತಾರೆ, ಓಕೆನಾ? ಆ ಒಂದು ಕಂಪ್ಲೀಟ್ ರೀಸ್ಕೆಡ್ಯೂಲ್ ಮೆನ್ಷನ್ ಆಗಿರುತ್ತೆ ಯಾವಾಗ ಲಾಸ್ಟ್ ಡೇಟ್ ನೀವು ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ, ಲಿಂಕ್ ಯಾವಾಗ ಕ್ಲೋಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅಲ್ಲಿಯ ತನಕ ನೀವು ಕಾಲೇಜಸ್ ಅನ್ನ ಆಡ್ ಮಾಡಬಹುದು, ಕಾಲೇಜಸ್ ಅನ್ನ ಡಿಲೀಟ್ ಮಾಡಬಹುದು, ಕಾಲೇಜಸ್ ನ ಮಾಡಿಫೈ ಮಾಡಬಹುದು. ಮೇ ಬಿ ಇದು ಸ್ವಲ್ಪ ಲೇಟ್ ಆಗುತ್ತೆ ಆಪ್ಷನ್ ಎಂಟ್ರಿ ಲಿಂಕ್ ಕ್ಲೋಸ್ ಆಗೋದು. ಯಾಕಂತ ಅಂದ್ರೆ ಈ ಸಲ ಈ ನೀಟ್ ವಿದ್ಯಾರ್ಥಿಗಳು ಕಾಲೇಜಸ್ ಅನ್ನ ಆಡ್ ಮಾಡಬೇಕು, ಕಾಲೇಜಸ್ ಅನ್ನ ಏನ್ ಬೇಕೋ ಅವರನ್ನು ಸಹ ಅರೇಂಜ್ ಮಾಡ್ಕೋಬೇಕಾಗುತ್ತೆ. ಅವರ ಒಂದು ಕಾಲೇಜಸ್ ಲಿಸ್ಟ್ ಅನ್ನ ಅವರು ರೆಡಿ ಮಾಡ್ಕೋಬೇಕಾಗುತ್ತೆ. ಮೆಡಿಕಲ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಡೆಂಟಲ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಅಥವಾ ಆಯುಷ್ ಸ್ಟೂಡೆಂಟ್ಸ್ ಆಗಿರ್ಬೋದು. ಹಾಗಾಗಿ ಈ ಒಂದು ಲಿಂಕ್ ಕ್ಲೋಸ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ. ಸ್ಟೂಡೆಂಟ್ಸ್ ಅಲ್ಲಿಯ ತನಕ ವೇಟ್ ಮಾಡಬೇಕು. ನಿಮ್ಗೆ ಯಾವಾಗ ಕನ್ಫರ್ಮ್ ಆಗುತ್ತೆ ಅಂತ ಅಂದ್ರೆ KEA ಕಡೆಯಿಂದ ಯಾವಾಗ ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಸ್ಕೆಡ್ಯೂಲ್ ಅನ್ನ ರಿಲೀಸ್ ಮಾಡ್ತಾರೋ, ರೀಸ್ಕೆಡ್ಯೂಲ್ ಅನ್ನ ರಿಲೀಸ್ ಮಾಡ್ತಾರೋ ಅವಾಗ ನಿಮ್ಗೆ ಇದು ಕನ್ಫರ್ಮ್ ಆದ್ರೆ ಆಗುತ್ತೆ. ಸ್ಟೂಡೆಂಟ್ಸ್ ಅಲ್ಲಿಯ ತನಕ ವೇಟ್ ಮಾಡಲೇಬೇಕು. ಅಲ್ಲಿಯ ತನಕ ನೀವು ಕಾಲೇಜಸ್ ಅನ್ನ ಆಡ್, ಡಿಲೀಟ್, ಮಾಡಿಫೈ ಮಾಡ್ಕೋಬಹುದು. ಅಂಡ್ ಸ್ಟೂಡೆಂಟ್ಸ್ ಕೇಳ್ತಿರೋದು ಸರ್ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತೆ ಸರ್? ಇವತ್ತು ಬರುತ್ತಾ, ನಾಳೆ ಬರುತ್ತಾ, ಯಾವಾಗ ಅಂತ ಕೇಳ್ತಿದಾರೆ. ಇವತ್ತು ಬರಲ್ಲ, ನಾಳೆನೂ ಬರಲ್ಲ. ಯಾವಾಗ ಬರುತ್ತಂತ ಅಂದ್ರೆ ನಮ್ಗೆ ಯಾವಾಗ KEA ಕಡೆಯಿಂದ ಹೇಳ್ತಾರೋ, ಅಂದ್ರೆ ಏನಂತ ಹೇಳ್ತಾರ, ಈಗ ನೀವು ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ, ಕಾಲೇಜಸ್ ಅನ್ನ ಆಡ್ ಮಾಡೋದಕ್ಕೆ, ಕಾಲೇಜಸ್ ಅನ್ನ ಡಿಲೀಟ್ ಮಾಡೋದಕ್ಕೆ ಇಲ್ಲಿಯ ತನಕ ಒಂದು ಡೇಟ್ ಆದ್ರೆ ಇರುತ್ತೆ, ಮತ್ತೆ ಲಿಂಕ್ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾರೋ. ಆ ಲಿಂಕ್ ಕ್ಲೋಸ್ ಆಗಿದ್ದು 3 days ಆದ್ಮೇಲೆ ಆದ್ರೆ ನಿಮ್ಗೆ ಒಂದು ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ಸಿಗುತ್ತೆ. ಅಲ್ಲಿಯ ತನಕ ನಿಮ್ಗೆ ರಿಸಲ್ಟ್ಸ್ ಆದ್ರೆ ಸಿಗೋದಿಲ್ಲ. ಈಗ ನೀವು ಕಾಲೇಜಸ್ ಅನ್ನ ಆಡ್ ಮಾಡಬಹುದಾಗಿದೆ, ಕಾಲೇಜಸ್ ಅನ್ನ ಡಿಲೀಟ್ ಮಾಡಬಹುದಾಗಿದೆ, ಕಾಲೇಜಸ್ ನ ಮಾಡಿಫೈ ಮಾಡ್ಕೋಬಹುದಾಗಿದೆ. ಈಗ ಏನೆಲ್ಲ ಎಡಿಟ್ಸ್ ಮಾಡ್ಕೋಬೇಕು ಎಡಿಟ್ಸ್ ಅನ್ನ ಮಾಡ್ಕೊಳ್ಳಿ. ಈ ಒಂದು ಎಡಿಟ್ ಮಾಡೋದಕ್ಕೆ ಇದೇ ಲಾಸ್ಟ್ ಡೇಟ್ ಅಂತ ಯಾವಾಗ ಕೊಡ್ತಾರೋ ಅದಾಗಿದ್ದ 3 days ಆದ್ಮೇಲೆ ನಿಮ್ಗೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಆದ್ರೆ ಬರುತ್ತೆ. ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಸಹ ಕ್ಲಿಯರ್ ಆಗಿ ರೀಸ್ಕೆಡ್ಯೂಲ್ ಅಲ್ಲಿ ಆದ್ರೆ ಮೆನ್ಷನ್ ಆಗಿರುತ್ತೆ. ಸ್ಟೂಡೆಂಟ್ಸ್ ಅಲ್ಲಿಯ ತನಕ ವೇಟ್ ಮಾಡಿ. ಇನ್ನೇನೇ ಡೌಟ್ ಇಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಂಟ್ಯಾಕ್ಟ್ ಅನ್ನ ಮಾಡಿ. ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅಂಡ್ ಇದೇ ತರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಗಾಗಿ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ ನ ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ.